ಕುಮಾರವ್ಯಾಸರ 19ನೇ ಕವನ, ಷಟ್ಪದಿಗಳ ಕವನ. ಈ ಕವನ ಬಹಳ ಜನಕ್ಕೆ ತಮ್ಮ ಬಾಯಲ್ಲೇ ಸುಲಭವಾಗಿ ಹೊರಲಾಡುವಂಥ ಕವನ. ಸೊ ಇದೇನಪ್ಪ ಅಂತಂದರೆ, ಏನು ಈ ಕವನ ನಿಮಗೆ ಯಾರಿಗೆ ಉಪಯೋಗ ಆಗುತ್ತೆ, ಎಂಥ ಜನಕ್ಕೆ ಇದು ಉಪಯೋಗ ಆಗುತ್ತೆ, ಅಥವಾ ಎಂಥವ್ರು ಇದನ್ನು ಓದಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕುಮಾರವ್ಯಾಸರು. ಇದೇನಪ್ಪ ಅಂತಂದರೆ, ಅರಸುಗಳಿಗೆ ಇದು ವೀರ, ಅರಸುಗಳಿಗೆ ಇದು ವೀರ. ರಾಜರಿಗೆ ಒಂದು ರಾಜ್ಯವನ್ನು ಹೆಂಗೆ ಆಳಬೇಕು ಅಥವಾ ಹೆಂಗೆ ನೋಡ್ಕೋಬೇಕು, ಹೆಂಗೆ ಯುದ್ಧ ಮಾಡಬೇಕು, ಯಾವ ರೀತಿ ಸಮಾಜಕ್ಕೆ ತಾವು ಉಪಯೋಗ ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನಿಮಗೆ ಈ ಕವನದಲ್ಲಿ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಸಿಗುತ್ತೆ ಅಂತ ತಿಳಿಸಿದ್ದಾರೆ. ಅರಸುಗಳಿಗೆ ವೀರ, ಜನರಿಗೆ ಪರಮವೇದದ ಸಾರ ಹಾಗೂ ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾ ಪರಿಣಿತರ ಅಲಂಕಾರ, ಕಾವ್ಯಕ್ಕೆ ಗುರುವೆನ್ನಲು ರಚಿಸಿದ ಕುಮಾರವ್ಯಾಸ ಭಾರತವ. ಅಂದರೆ ಕುಮಾರವ್ಯಾಸನು ರಚಿಸಿದ ಭಾರತವು ರಾಜರಿಗೆ ಕ್ಷತ್ರಿಯ ಧರ್ಮವನ್ನು ತಿಳಿಸುತ್ತದೆ, ವೀರರಸವನ್ನು ತಿಳಿಸುತ್ತದೆ. ರಾಜರಿಗೆ ವೀರರಸ ಹಾಗೂ ಕ್ಷತ್ರಿಯ ರಸಗಳನ್ನು, ಕ್ಷತ್ರಿಯ ಧರ್ಮಗಳನ್ನು ತಿಳಿಸುತ್ತದೆ. ಬ್ರಾಹ್ಮಣರಿಗೆ ಅಂದರೆ ದ್ವಿಜರಿಗೆ ಅಂದರೆ ಬ್ರಾಹ್ಮಣರಿಗೆ ಇದು ವೇದದ ಸಾರ, ವೇದ ಉಪನಿಷತ್ತುಗಳ ಸಂದೇಶವನ್ನು ಇದರಲ್ಲಿ ನೀವು ತಿಳಿದುಕೊಳ್ಳಬಹುದು. ಆತ್ಮಜ್ಞಾನಿಗಳಿಗೆ ಆತ್ಮತತ್ವದ ವಿಚಾರ ಸಾರ, ಯೋಗೀಶ್ವರರ ತತ್ವ ವಿಚಾರ ಅಂದರೆ ಯೋಗೀಶ್ವರರ ಆತ್ಮಜ್ಞಾನಿಗಳಿಗೆ ಆತ್ಮತತ್ವದ ವಿಚಾರ, ಮಂತ್ರಿಗಳಿಗೆ ಬುದ್ಧಿದಾಯಕವಾದ ಕವನಗಳು ನಿಮಗೆ ಇದರಲ್ಲಿ ಸಿಗಬರುತ್ತದೆ. ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ ವಿದ್ಯಾ ಅಂದರೆ ವಿರಹಿಗಳಿಗೆ ಇದು ಶೃಂಗಾರ ರಸ ಭರಿತ ಕಾವ್ಯ ಉಂಟು. ವಿದ್ವಾಂಸರಿಗೆ ಅಲಂಕಾರ ಪ್ರಬೋಧಕ, ವಿದ್ವಾಂಸರಿಗೆ ಇದು ಅಲಂಕಾರ ಪ್ರಬೋಧಕವಾಗಿ ತೋರುತ್ತದೆ. ಇದು ಕಾವ್ಯಗಳಿಗೆ ಗುರು. ಇಂಥ ಒಂದು ಕಾವ್ಯವನ್ನು ರಚಿಸಿದ ಕುಮಾರವ್ಯಾಸ ಭಾರತವನ್ನು ಎಂದು ಕುಮಾರವ್ಯಾಸರು ಇಲ್ಲಿ ತಿಳಿಸುತ್ತಿದ್ದಾರೆ. ಧನ್ಯವಾದಗಳು.